ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸುತ್ತಾ, ನಾವು ಈ ದಿನ ಮಹರ್ಷಿ ಚಿಂತನೆಯಲ್ಲಿ ಅಷ್ಟಾವಕ್ರ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಅಷ್ಟಾವಕ್ರ ಮಹರ್ಷಿಗಳು ನಮಗೆ ಈಗಾಗಲೇ ತಿಳಿದಿರುವಂತೆ ಕಹೋಡ ಮಹರ್ಷಿಗಳ ಪುತ್ರರಾಗಿದ್ದಾರೆ. ಕಹೋಡ ಮಹರ್ಷಿಗಳ ಬಗ್ಗೆ ನಾವು ಈಗಾಗಲೇ ತಿಳಿದಿದ್ದೀವಿ. ಕಹೋಡರು ಉದ್ದಾಲಕರ ಒಂದು ಶಿಷ್ಯರು, ಉದ್ದಾಲಕ ಮಹರ್ಷಿಗಳ ಶಿಷ್ಯರಾಗಿರ್ತಾರೆ. ಆ ಕಹೋಡ ಮಹರ್ಷಿಗಳು ಜಿತೇಂದ್ರಿಯರು, ಗುರು ಶುಶ್ರೂಷಾಪರಾಯಣರು. ಅವರ ಬಗ್ಗೆ ವಿವರವಾಗಿ ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ. ಅವರ ಸದ್ಗುಣಗಳಿಂದ ಸಂಪ್ರೀತರಾದಂತಹ ಗುರುಗಳು. ಅಷ್ಟೇ ಅಲ್ಲರಿ, ಆ ಕಹೋಡರಿಗೆ ಜನ್ಮದಾರಭ್ಯವಾಗಿ ವಾಗ್ದೋಷ ಇತ್ತು. ನೋಡಿ, ಋಷಿ ಮುನಿಗಳು ಹಿಂದೆ ಗುಣಗಳನ್ನು ನೋಡಿ, ಕೇವಲ ಗುಣಗಳಿಂದ ಸಂಪ್ರೀತರಾಗಿ ತಮ್ಮ ಶಿಷ್ಯರನ್ನು ಉದ್ಧಾರ ಮಾಡ್ತಿರ್ಲಿಲ್ಲ. ಉದ್ದಾಲಕರು ತಮ್ಮ ಶಿಷ್ಯನ ಒಂದು ದೋಷವನ್ನು ನೋಡಿ ತಮ್ಮ ಮಗಳನ್ನೇ ಅವರಿಗೆ ಕೊಟ್ಟು, ಯಾರಾದರೂ ತಮ್ಮ ಒಂದು ಇದನ್ನು ಕೊಡೋದಕ್ಕೆ ಸಾಧ್ಯವೇ ದೋಷ ಕಂಡರೆ? ಆದರೆ ಮಹರ್ಷಿಗಳು ಅವರನ್ನು ಬೇರೆ ಜಗತ್ತು ನನ್ನ ಶಿಷ್ಯನನ್ನು ವಂದಿಸದೇ ಇದ್ರೆ ಏನು, ನಾನು ನನ್ನ ಶಿಷ್ಯನಿಗೆ ಆ ಒಂದು ಗೌರವ ಆ ಸಮಾಜದಲ್ಲಿ ಅವನಿಗೆ ಒಂದು ಸ್ಥಾನ ತಂದು ಕೊಡಬೇಕು ಅಂತ ಹೇಳಿ ತಮ್ಮ ಮಗಳನ್ನೇ ಕೊಟ್ಟು, ತಾವು ತಮ್ಮ ಒಂದು ಆಶ್ರಮದಲ್ಲೇ, ಮಗಳು ಸುಜಾತ, ಆ ಕಹೋಡರಿಗೆ ವಿವಾಹ ಮಾಡಿಕೊಟ್ಟು ತಮ್ಮ ಆಶ್ರಯದಲ್ಲೇ ಇಟ್ಟುಕೊಂಡು ಅವರಿಗೂ ಆ ಒಂದು ಅವತ್ತಿನ ಸಮಾಜದಲ್ಲಿ ಮರ್ಯಾದೆಯನ್ನು ತಂದುಕೊಡುವಂತೆ ಅಂತಹ ಗುರುಗಳ ಅನುಗ್ರಹ ಅಂದರೆ ಅಂಥ ಗುರುಗಳ ಅನುಗ್ರಹ ಪಡೆದಿರ್ತಕ್ಕಂಥವ್ರು ಕಹೋಡರು. ಅವರ ಮಗನೇ ಈಗ ನಮ್ಮ ಒಂದು ಚಿಂತನೆಗೆ ಬರ್ತಾ ಇರ್ತಕ್ಕಂಥ ಅಷ್ಟಾವಕ್ರ ಮಹರ್ಷಿಗಳು. ಈಗ ನಾವು ಅವರ ಬಗ್ಗೆ ಮೊದಲಿನಿಂದ ಸ್ವಲ್ಪ ತಿಳಿಯೋಣ. ಆ ಸುಜಾತೆ ಕಹೋಡರಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಕಾಲಕ್ರಮದಲ್ಲಿ ಸುಜಾತ ಗರ್ಭಿಣಿಯಾಗ್ತಾಳೆ. ಒಂದು ದಿನ ಆ ಗರ್ಭದಲ್ಲಿ ಸುಜಾತೆ ಗರ್ಭಿಣಿಯಾಗಿದ್ದಾಗ ಹಿಂದೆ ಎಲ್ಲ ಗರ್ಭಿಣಿ ಸ್ತ್ರೀಯರನ್ನು ಕೂಡಿಸಿಕೊಂಡು ಎಲ್ಲ ಆ ಮಗುವನ್ನು, ಒಳಗಿರುವಂತಹ ಮಗುವನ್ನು ಉದ್ದೇಶ ಮಾಡಿಕೊಂಡು ವೇದಗಳ ಒಂದು ಚಿಂತನೆಯನ್ನು ಮಾಡ್ತಿದ್ರು ಮಹರ್ಷಿಗಳು. ನಾವು ಹಿಂದೆ ಕೇಳ್ತೀವಿ, ಪ್ರಹ್ಲಾದರು ಆ ಒಂದು ಗರ್ಭಸ್ಥರಾಗಿದ್ದಾಗ ನಾರದರು ಬಂದು ಅವರಿಗೆ ಆ ಬ್ರಹ್ಮೋಪದೇಶವನ್ನು, ನರಸಿಂಹದೇವರ ಚಿಂತನೆಯನ್ನು ಗರ್ಭದಲ್ಲಿದ್ದಾಗಲೇ, ಖಯಾದುವಿನ ಗರ್ಭದಲ್ಲಿದ್ದಾಗಲೇ ನರಸಿಂಹದೇವರ ಚಿಂತನೆಯನ್ನು, ಸಮಸ್ತ ವೇದಾಂಗ ವಿದ್ಯೆಯನ್ನು ಉಪದೇಶಿಸಿದರು ಅಂತ ನಾವು ಕೇಳ್ತೀವಿ. ಹಾಗೆ ಕಹೋಡ ಮಹರ್ಷಿಗಳು ಆ ಒಂದು ಅವರ ಮಗಳು ಸುಜಾತೆ ಗರ್ಭಿಣಿ ಇದ್ದಾಗ ಅವಳನ್ನು ಕುರಿತು, ಆ ಮಗುವನ್ನು ಕುರಿತು ಎಲ್ಲ ರೀತಿಯಲ್ಲಿ, ತನ್ನ ಮೊಮ್ಮಗು ಎಲ್ಲ ರೀತಿಯಲ್ಲಿ ಆ ಒಂದು ಚಿಂತನೆಗೆ, ಆ ಋಷಿ ಆ ಒಂದು ಪರಂಪರೆಯಲ್ಲಿ ಬರುವಂತಹ ಇದು ಗರ್ಭಸ್ಥವಾಗಿಯೇ ಪಡಿಬೇಕು ಅಂತ ಹೇಳಿ ಮಾಡಿದ್ರು. ಆಗ ಒಂದು ದಿನ ಏನಾಯಿತು, ಆ ಕಹೋಡ ಮಹರ್ಷಿಗಳು ಆ ಒಂದು ವೇದವನ್ನು ಪಾರಾಯಣ ಮಾಡ್ತಾ ಕೂತಿದ್ರು. ಆ ವೇದಾಧ್ಯಯನ ಮಾಡ್ತಾ ಕೂತಿದ್ದಾಗ ಆ ಗರ್ಭಸ್ಥ ಶಿಶು ಅವರ ಒಂದು ತಪ್ಪನ್ನು ಕಂಡು ಹಿಡಿದು ನಕ್ಕಿ ಬಿಡ್ತು. ಆಗ ಅವರಿಗೆ ಕಹೋಡರಿಗೆ ಕೋಪ ಬಂತು. ಇನ್ನೂ ಗರ್ಭಸ್ಥ ಶಿಶು ನನ್ನ ತಪ್ಪನ್ನು, ವಾಗ್ದೋಷವನ್ನು ಕಂಡು ಹಿಡಿದು ಅದನ್ನು ತಪ್ಪು ಅಂತ ಹೇಳಿತಲ್ಲ ಅಂತ ಹೇಳಿ ಕೋಪ ಬಂದು, ನಿನ್ನ ದೇಹದ 8 ಭಾಗಗಳಲ್ಲಿ ವಕ್ರತೆ ಉಂಟಾಗಲಿ ಅಂತ ಹೇಳಿ ಶಾಪ ಕೊಟ್ಟುಬಿಡ್ತಾರೆ. ನೋಡಿ, ಹುಟ್ಟಿದ ಮೇಲಲ್ಲ ಶಾಪ, ಗರ್ಭಸ್ಥವಾಗಿದ್ದಾಗಲೇ ಶಾಪವನ್ನು ಪಡೆದವರು ಅಷ್ಟಾವಕ್ರ ಮಹರ್ಷಿಗಳು. ಆದರೆ ಆ ಶಿಶು ಆ ಒಂದು ಹುಟ್ಟುವಾಗಲೇ ಏನಾಯಿತು, ಆ ಒಂದಿದು ಅಷ್ಟಾವಕ್ರ, ಕಡೆ ಅವನ ದೇಹದಲ್ಲಿ 8 ಕಡೆ ವಕ್ರತೆಯಿಂದಲೇ ಹುಟ್ಟಿತು. ಹೀಗೆ ಮಗು ಹುಟ್ಟುವ ಮೊದಲೇ ಕಹೋಡರು ಜನಕನ ಆಸ್ಥಾನದಲ್ಲಿ ವಂದಿ ಅಂತ ಒಬ್ಬ ಮಹಾಪಂಡಿತ ಇದ್ದ. ಆ ಪಂಡಿತನೊಡನೆ ಆ ಒಂದು ವಾದ ಮಾಡೋಕ್ಕೆ ಅಂತ ಹೋಗ್ತಾರೆ. ಆಗ ಕಹೋಡರನ್ನು ಜಯಿಸಿದಂಥ ವಂದಿ ಕಹೋಡರನ್ನು ನೀರಿಗೆ ತಳ್ಳಿಸಿಬಿಡ್ತಾನೆ. ಹೀಗಾಗಿ ಮಗುವಿಗೆ ತಂದೆಯ ವಿಷಯ ತಿಳಿಯೋದೇ ಇಲ್ಲ. ಆ ಹುಟ್ಟಿದ ಮೇಲೆ ಆ ಒಂದು ಏನು ಉದ್ದಾಲಕರನ್ನೇ, ತನ್ನ ತಾತನನ್ನೇ ತಂದೆ ಅಂತ ತಿಳಿದು ಸಂಬೋಧನೆ ಮಾಡ್ತಾ ಅವರಿಂದ ಎಲ್ಲ ರೀತಿಯ ಶಿಕ್ಷಣವನ್ನು ಪಡಿತಾರೆ ಅಷ್ಟಾವಕ್ರರು. ಒಂದು ದಿನ ಅಷ್ಟಾವಕ್ರರು ಉದ್ದಾಲಕರ ತೊಡೆ ಮೇಲೆ, ತಂದೆ ಅಂತಲೇ ತಿಳಿದಿದ್ರು ಅವರು, ತಂದೆ ತೊಡೆ ಮೇಲೆ ಕೂತು ಶಾಸ್ತ್ರಾರ್ಥ ವಿಚಾರಗಳನ್ನು ಮಹರ್ಷಿಗಳ ಜೊತೆ ಆ ಒಂದು
ಕೇಳ್ತಾ ಇರೋ ಕಾಲಕ್ಕೆ ಅಲ್ಲಿಗೆ ಉದ್ದಾಲಕರ ಮಗನಾದ ಶ್ವೇತಕೇತು ಬರ್ತಾನೆ. ಅದನ್ನು ನೋಡಿ ಅವನಿಗೆ ಸಹಿಸೋಕ್ಕಾಗಲ್ಲ. ಅಷ್ಟಾವಕ್ರ, ನೀನು ನನ್ನ ತಂದೆಯ ತೊಡೆ ಮೇಲೆ ಕೂತಿದ್ಯಾ, ನೀನು ಕೆಳಗೆ ಇಳಿ ಅಂತ ಹೇಳಿ ಆ ಕೈ ಹಿಡಿದು ಎಳಿತಾನೆ. ನಾವು ಈ ಸಂದರ್ಭದಲ್ಲಿ ಆ ಒಂದು ಹಿಂದೆ ಧ್ರುವರಾಜರು ತನ್ನ ತಂದೆಯ ತೊಡೆ ಮೇಲೆ ಕೂತಿದ್ದಾಗ ಆ ಸುರುಚಿ ಬಂದು ಎಳೆದ್ಲು, ನೀನು ಈ ಒಂದು ನನ್ನ ಮಗ ಉತ್ತಮ ಕುಳಿತುಕೊಳ್ಬೇಕಾಗಿರುತ್ತಂತಹ ಜಾಗ ನೀನು ಕೆಳಗಿಳಿ ಅಂತ ಹೇಗೆ ಹೇಳಿದ್ರೋ ಹಾಗೆ ಆಮೇಲೆ ಧ್ರುವರಾಜರು ಹೇಗೆ ಆ ಒಂದು ಅದೇ ಒಂದು ಸಂದರ್ಭದಿಂದ ಅವರು ಮುಂದೆ ಭಗವಂತನ ಅನುಗ್ರಹವನ್ನೇ ಪಡೆದ್ರೋ ಹಾಗೆ ಅಷ್ಟಾವಕ್ರರು ಅಳುತ್ತಾ ತಾಯಿಗೆ ಬಳಿಗೆ ಬರ್ತಾರೆ. ಅಮ್ಮ, ನನ್ನ ತಂದೆ ಯಾರು, ನನ್ನ ತಂದೆ ಎಲ್ಲಿದ್ದಾರೆ ಈಗ ಅಂತ ಕೇಳಿದಾಗ ಆ ಸುಜಾತೆಗೆ ಭಯವಾಗತ್ತೆ. ಯಾಕೆಂದರೆ ಗರ್ಭಸ್ಥದಲ್ಲೇ ಆ ಮಗು ಅಂಥ ವೇದಾಂಗ ಪಾರಂಗತರಾಗಿರ್ತಕ್ಕಂಥ ಅಷ್ಟಾವಕ್ರರ ಮುಂದೆ ಆ ದುಃಖಿತಳಾಗಿ ಸುಜಾತೆ ಹೇಳ್ತಾಳೆ ತನ್ನ ಮಗನಿಗೆ ಜನಕ ಮಹಾರಾಜನ ಬಳಿಗೆ ಹೋದರು. ಹೀಗಾಗಿ ಆ ವಂದಿ ಅನ್ನೋನು ಅವರನ್ನು ನೀರಿನಲ್ಲಿ ಮುಳುಗಿಸ್ಬಿಟ್ಟಪ್ಪ ಅಂತ. ಆಗ ಸುಜಾತೆ ತನ್ನ ಒಂದು ಮಗನಿಗೆ ಎಲ್ಲ ವೃತ್ತಾಂತವನ್ನು ಯಥಾವತ್ತಾಗಿ ತನಗೆ ತಿಳಿದಿರತಕ್ಕಂಥ, ನೋಡಿ ಯಾವತ್ತಷ್ಟೇ ಸತ್ಯದಲ್ಲಿ ಭಗವಂತ ಇರ್ತಾನೆ, ಏನಿದೆ ಅದನ್ನು ಸತ್ಯವನ್ನು ಹೇಳಬೇಕು. ಮಗುವನ್ನು ಸಮಾಧಾನ ಪಡಿಸೋದಕ್ಕಾಗಿಯೂ ನಾವು ಸುಳ್ಳನ್ನು ಹೇಳಬಾರ್ದು, ಯಥಾವತ್ತಾಗಿ ಏನಿದೆಯೋ ಅದನ್ನು ಹೇಳಬೇಕು ಅಂತ ಹೇಳಿ ಸುಜಾತೆ ತಿಳಿಸ್ತಾಳೆ. ಆಗ 12 ವರ್ಷದ ಬಾಲಕ ಯಾರು ಅಷ್ಟಾವಕ್ರ ತನ್ನ ಗುರುಕುಲ ವಾಸವನ್ನು ನೋಡಿ, ಗರ್ಭಸ್ಥವಾಗಿದ್ದಾಗಿಂದಲೇ ತನ್ನ ಒಂದು ಗುರುಕುಲ ವಾಸ ಪ್ರಾರಂಭವಾಗಿಬಿಟ್ಟಿರುತ್ತೆ ಆ ಮಗುವಿಗೆ. ಆ ರೀತಿಯಲ್ಲಿ ಅಂಥ ವೇದಕಾಲದ ಮಹರ್ಷಿಗಳು ಆ ರೀತಿಯ ಅಧ್ಯಯನ ನಡೆಸ್ತಾ ಇದ್ರು. ಈಗ ತನ್ನ ತಂದೆಯ ಸೋಲಿಗೆ ನಾನು ಏನು ಅಂತ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿ ತನ್ನ ಸೋದರ ಮಾವ ಶ್ವೇತಕೇತುವನ್ನು ಕರೆದುಕೊಂಡು ಜನಕ ಮಹಾರಾಜನ ಆಸ್ಥಾನಕ್ಕೆ ಅವ್ರು ಹೊರಡೋಣ. ಅದೇನೋ ಆಶ್ಚರ್ಯವಾಗಿದೆ, ಅದು ಅತ್ಯಾಶ್ಚರ್ಯದಿಂದ ಕೂಡಿದಂತಹ ಒಂದು ಸಭೆಯನ್ನು ನಾನು ನೋಡಬೇಕು. ಅದರಿಂದ ನಾವಿಬ್ಬರು ಹೋಗಿ ಆ ವಿದ್ವಾಂಸರೆಲ್ಲ ಇದ್ದಾರಲ್ಲ ಅವರ ಮೇಲೆ ಶಾಸ್ತ್ರಾರ್ಥಗಳ ಒಂದು ವಾದಗಳ ಸರಣಿಯನ್ನು ನಾವು ಕೇಳೋಣ, ಒಂದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳಿ ನಾವು ರಾಜಭೋಜನದಲ್ಲಿ ಪಾಲ್ಗೊಂಡು ನಾವು ಸಂತೋಷಪಟ್ಟು ಬರೋಣ ಅಂತ ಹೇಳಿ ಆ ಶ್ವೇತಕೇತುವನ್ನು ಕರೆದುಕೊಂಡು ಜನಕ ಮಹಾರಾಜನ ಆ ಒಂದು ರಾಜಧಾನಿ ಮಿಥಿಲೆ, ಸೀತಾದೇವಿಯ ತಂದೆ ಜನಕ ಮಹಾರಾಜನ ಬಗ್ಗೆ ನಾವು ಹೇಳ್ತಿರೋದು, ಅಂತಹ ಜನಕ ಮಹಾರಾಜನ ಒಂದು ಮಿಥಿಲೆಗೆ ಪ್ರಯಾಣ ಮಾಡ್ತಾರೆ. ಈಗ ಬಂದರು ಅವರು ತನ್ನ ಆ ಒಂದು ಅರಣ್ಯದಿಂದ ತಮ್ಮ ಆಶ್ರಮದಿಂದ ಹೊರಟು ಮಿಥಿಲೆಗೆ ಬರ್ತಾರೆ. ಬಂದಾಗ ಅಲ್ಲಿ ಜನಕ ಮಹಾರಾಜ ಕೇವಲ ಯಾವುದೋ ಒಂದು ನಿಮಿತ್ತದಿಂದ ಯಜ್ಞಯಾಗ ಮಾಡೋದಲ್ಲ ರೀ. ನಾವು ಈಗಾಗಲೇ ಕೇಳಿದ್ದೀವಿ, ಸೀತಾದೇವಿ ಆ ಜನಕ ಮಹಾರಾಜನಿಗೆ ಸಿಕ್ಕ ಬಗೆ ಹೇಗೆ ಯಜ್ಞ ಮಾಡುವುದಕ್ಕಾಗಿ ಆ ಒಂದು ಎತ್ತನ್ನು ತೆಗೆದು ಎತ್ತುಗಳನ್ನು ಕಟ್ಟಿ ಉಳಿಸ್ತಾರೆ. ಆ ಒಂದು ಭೂಮಿ ಶುದ್ಧ ಮಾಡಬೇಕು. ಆ ಮುಂದುಗಡೆ ಸೀತಾ ಅಂತ, ಅದು ಏನು ಅದಕ್ಕೆ ಸೀತಾ ಅಂತ ಹೆಸರು. ಆ ಶುದ್ಧಿ ಮಾಡುವ ಕಾಲಕ್ಕೆ ಸಿಕ್ಕಿದಂಥವಳು ಮಹಾಲಕ್ಷ್ಮಿಯೇ ಸೀತಾ ರೂಪದಲ್ಲಿ ಸಿಕ್ಕಿದ್ಲು. ತನ್ನ ಮಗಳು ಅಂತ ತಿಳಿದು ಆ ಒಂದು ಜನಕ ಮಹಾರಾಜ ಲಕ್ಷ್ಮೀದೇವಿಗೆ ತಂದೆ ಎನಿಸಿಕೊಳ್ಳುವಂತಹ ದೊಡ್ಡ ಸಾಧಕ ಜನಕ ಮಹಾರಾಜ. ಅಂಥ ಜನಕ ಮಹಾರಾಜನ ಯಜ್ಞಶಾಲೆಯ ಮಹಾದ್ವಾರದ ಬಳಿಗೆ ಅಷ್ಟಾವಕ್ರರು ಹಾಗೂ ಉದ್ದಾಲಕರ ಮಗನಾದ ಶ್ವೇತಕೇತು ಇಬ್ಬರು ಬರ್ತಾರೆ. ಅಷ್ಟು ಹೊತ್ತಿಗೆ ಮಹಾರಾಜ ಜನಕ ಮಹಾರಾಜ ಎದುರಿಗೆ ಬಂದ. ಆದರೆ ಸೇವಕರು ಹೇಳ್ತಿರ್ತಾರೆ ಅವರಿಗೆ ರಾಜನಿಗೆ ದಾರಿ ಬಿಡಿ ಅಂತ ಇವರಿಬ್ಬರನ್ನು ಈ ಕಡೆಗೆ ತಳ್ತಾರೆ. ಆಗ ಅಷ್ಟಾವಕ್ರ ರಾಜನನ್ನ ಕುರಿತು ಮಾತಾಡ್ತಾನೆ. ಮೊದಲಿಗೆ ಅಷ್ಟಾವಕ್ರರು ಜನಕ ಮಹಾರಾಜನನ್ನು ಕುರಿತು ಮಾತಾಡ್ತಾರೆ. ಕುರುಡರು, ಕಿವುಡರು, ಸ್ತ್ರೀಯರು, ದೊಡ್ಡದಾದ ಹೊರೆಯನ್ನು ಹೊತ್ತಿರುವವರು ಮುಂತಾದ ಬಾಲಕರು ಮುಂತಾದವರು ಬಂದಾಗ ದಾರಿಯನ್ನು ಮೊದಲಿಗೆ ಬಿಟ್ಟು ಕೊಡಬೇಕು ಅವರಿಗೆ. ಆದರೆ ಮಹಾರಾಜ ಎದುರಿಗೆ ಬಂದರೆ ನಾವು ಗೌರವದಿಂದ ದಾರಿ ಬಿಟ್ಟುಕೊಡ್ಬೇಕು ಅನ್ನೋದೇನೋ ನಿಜ. ಆದರೆ ಒಬ್ಬ ಬ್ರಾಹ್ಮಣ ಎದುರಿಗೆ ಬಂದರೆ ಆ ರಾಜನೂ ಸಹಿತ ಆ ಬ್ರಾಹ್ಮಣನಿಗೆ ಒಂದು ದಾರಿಯನ್ನು ಬಿಟ್ಟುಕೊಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂತ ಹೇಳಿದಾಗ ಆ ಜನಕ ಮಹಾರಾಜ ಆ ಅಷ್ಟಾವಕ್ರರ ಬಾಲಕನಾದಂಥ ಅಷ್ಟಾವಕ್ರರ ಮಾತನ್ನು ಪ್ರಶಂಸೆ ಮಾಡ್ತಾ, ಹೌದು, ಬ್ರಾಹ್ಮಣರಲ್ಲಿ ಚಿಕ್ಕವರು ದೊಡ್ಡವರು ಅನ್ನುವ ಪ್ರಶ್ನೆಯೇ ಬರುವುದಿಲ್ಲ, ಅವರೆಲ್ಲರೂ ಅಗ್ನಿ ಸಮಾನರಾಗಿರ್ತಾರೆ. ಆ ದೇವೇಂದ್ರನೂ ಸಹಿತ ಬ್ರಾಹ್ಮಣರನ್ನು ಅಷ್ಟು ರೀತಿಯಲ್ಲಿ ಗೌರವಿಸ್ತಾನೆ. ಅಂದಮೇಲೆ ಈ ಹಾದಿಯನ್ನು ನಾನು ನಿನಗಾಗಿ ಬಿಟ್ಟುಕೊಟ್ಟಿದ್ದೇನೆ ಮಗು, ನೀನು ಒಳಗೆ ಹೋಗು ಯಜ್ಞಶಾಲೆಯಲ್ಲಿ ಎಂದಾಗ ಆಗ
ಸ್ವಾಮಿ, ನಾನು ಯಾಗವನ್ನು ನೋಡೋದಕ್ಕೆ ನಾವಿಬ್ಬರು ಶ್ವೇತಕೇತು ಹಾಗೂ ನಾನು ಬಂದಿದ್ದೀವಿ. ಆದರೆ ನಿಮ್ಮ ದ್ವಾರಪಾಲಕರು, ಇಲ್ಲಿರ್ತಕ್ಕಂಥ ದ್ವಾರಪಾಲಕರು ನಮ್ಮನ್ನು ತಡೆದಿದ್ದಾರೆ. ಆಗ ಅವರು ರಾಜ ಹೇಳ್ತಾನೆ, ದ್ವಾರಪಾಲಕರಿಗೆ ಏನು ಕಾರಣ, ಯಾವ ಕಾರಣದಿಂದ ನೀವು ತಡೆದ್ರಿ ಇವ್ರನ್ನ ಅಂದಾಗ ಅವ್ರು ಹೇಳ್ತಾರೆ, ಈ ಬಾಲಕರು ಸಣ್ಣ ಬಾಲಕ ಅಲ್ವಾ, ನೋಡುವವರ ಕಣ್ಣಿಗೆ 12 ವರ್ಷದ ಬಾಲಕನಂತೆ, ಅವನ ಜ್ಞಾನದ ಪರಿಮಿತಿ ಜನಕನಿಗೆ ಗೊತ್ತು, ಆದರೆ ದ್ವಾರಪಾಲಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಜ್ಞಾನವೃದ್ಧರಾದಂತಹ ವಯೋವೃದ್ಧರಾದಂತಹ ಬ್ರಾಹ್ಮಣರು ಮಾತ್ರ ಈ ಸಭೆ, ಈ ಒಂದು ಇಲ್ಲಿ ಪ್ರವೇಶ. ಹಾಗಾಗಿ ವಂದಿ ಪಂಡಿತ, ಅವನು ವಂದಿ ಅಂತಾನೆ ಇರ್ತಾನಲ್ಲ ಜನಕ ಮಹಾರಾಜನಲ್ಲಿ, ಅವನು ಆಜ್ಞೆ ಮಾಡಿದ್ದಾನೆ. ಆಗ ಅಷ್ಟಾವಕ್ರ ಹೇಳ್ತಾನೆ, ಅಷ್ಟಾವಕ್ರರು, ನಾವು ವ್ರತಾನುಷ್ಠಾನಗಳನ್ನು ನಿಯಮದಿಂದ ಗರ್ಭಸ್ಥವಾಗಿದ್ದಾಗಿಂದ ನಾವು ಮಾಡಿದ್ದೀವಿ. ಅಂದರೆ ಅವರ ಒಂದು ನಿಯಮ ಅನುಷ್ಠಾನಗಳು ನಮ್ಮ ಕಲ್ಪನೆಗೆ ಮೀರಿದ್ದು. ಹಾಗಾಗಿ ಎಲ್ಲವನ್ನ ನಿಯಮದಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಗುರು ಶುಶ್ರೂಷೆ ಜಿತೇಂದ್ರಿಯತೆಯಿಂದ ನಾವು ಕೂಡಿ ವೇದಾಭ್ಯಾಸವನ್ನು ಮಾಡಿದ್ದೇವೆ. ಹಾಗೆ ಜ್ಞಾನಯೋಗದಲ್ಲೂ ನಾವು ಪ್ರವೀಣರಾಗಿದ್ದೇವೆ. ಕೇವಲ ಶರೀರದ ವೃದ್ಧಿಯಿಂದ ಜ್ಞಾನ ವೃದ್ಧಿಯಾಗೋದಿಲ್ಲ ಅಂತ ಅಷ್ಟಾವಕ್ರರು ಸಮಾಜಕ್ಕೆ ಸಂದೇಶ ಕೊಡ್ತಾರೆ. ಕೇವಲ ಶರೀರ ಬೆಳೀತು ನೋಡಿ, ಪುಟ್ಟ ಮಗು ಇತ್ತು, ಬಾಲಕ ಆದಮೇಲೆ ಯೌವನಕ್ಕೆ ಬಂದ, ಯೌವನ ಆದಮೇಲೆ ಮುಪ್ಪು ಬಂತು ಅಂತ, ಹೀಗೆ ದೇಹದಿಂದ ಆ ಒಂದು ಶರೀರದ ವೃದ್ಧಿ ಹ್ರಾಸಗಳಿಂದ ನಾವು ಜ್ಞಾನವನ್ನು ಅಳಿಯುವಂತೆ ಇಲ್ಲ. ಒಬ್ಬ ಮುದುಕ ಸಹಿತ ಯಾದವಾರ್ಯರ ಸ್ಮರಣೆ ಮಾಡಬೇಕಿಂತ ಟೈಮಲ್ಲಿ ಅವರು 55ನೇ ವರ್ಷದಲ್ಲಿ ವೇದೇಶ ತೀರ್ಥರ ಬಳಿಗೆ ಹೋಗಿ, ಸ್ವಾಮಿ ನಾನು ಶಾಸ್ತ್ರವನ್ನು ಓದಬೇಕು ಅಂದಾಗ ಆ ರಾಮ ಶಬ್ದದಿಂದ ಹೇಳಿಕೊಟ್ಟು, ರಾಮ ಶಬ್ದದಿಂದ ಅವರು ಕಲ್ತಿರ್ತಕ್ಕಂಥವ್ರು 55ನೇ ವಯಸ್ಸಿನಲ್ಲಿ ಅವರು ಆ ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ವಯಸ್ಸಿಗೂ ಜ್ಞಾನಕ್ಕೂ ಅಧ್ಯಯನಕ್ಕೂ ಯಾವ ರೀತಿಯ ತಾಳೆಯನ್ನು ಹಾಕಬಾರದು. ವಯಸ್ಸನ್ನು ವೃದ್ಧರು ಅಂತ ತಿಳಿದ್ರೆ ಅದು ದೇಹದಿಂದ ವೃದ್ಧರು, ಜ್ಞಾನದಿಂದನೂ ವೃದ್ಧರಾಗಿರಬೇಕು ಅಂತ ಹೇಳಿದಾಗ ಆ ವಂದಿಯೊಡನೆ ನಾನು ವಾದ ಮಾಡೋದಕ್ಕಾಗಿ ನಾನು ಬಂದಿರೋದು ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ವಂದಿ ನಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ವೇದಾಂಗ ಪಂಡಿತರಾದಂತಹ ಪಾರಂಗತರಾದಂಥ ವಿದ್ವಾಂಸರೇ ಅವನೊಡನೆ ಎದುರಿಸಿ ವಾದ ಮಾಡಲಾರದೆ ಸೋಲನ್ನು ಒಪ್ಕೊಂಡಿದ್ದಾರೆ. ನೀನು ಇನ್ನೂ ಪುಟ್ಟ ಬಾಲಕ ಅಷ್ಟಾವಕ್ರ, ನಿನಗೆ ಅಂತಹ ಸಾಹಸ ಮಾಡಬೇಡ ಅಂತ ಕೇಳಿದಾಗ ಅಷ್ಟಾವಕ್ರರು ಹೇಳ್ತಾರೆ, ಮಹಾರಾಜ ನಾನು ಆ ಒಂದು ವಂದಿಯೊಡನೆ ವಾದ ಮಾಡೋದಕ್ಕಾಗೇ ಬಂದಿದ್ದೀನಿ. ಸೂರ್ಯ ಉದಯಿಸಿದೊಡನೆ ಮಿನುಗುವಂತಹ ನಕ್ಷತ್ರಗಳು ಹೇಗೆ ಮಂಕಾಗ್ಬಿಡುತ್ತೋ ಹಾಗೆ ನಾನು ಅವನ ಸೊಕ್ಕನ್ನು ಮುರಿತೇನೆ ಅಂತ ಹೇಳಿದಾಗ ಜನಕನಿಗೆ ಆಶ್ಚರ್ಯವಾಗತ್ತೆ. ಆಗ ನಾನು ಈ ಒಂದು ಯಥಾರ್ಥವಾಗಿ ತಿಳಿಯದೆ ನೀನು ಬಾಲಕ ನೀನು ಮಾತನಾಡ್ತಿದೀಯಾ ಅಂತ ಹೇಳಿದಾಗ ಎಷ್ಟೋ ಜನ ಬಂದು ವಂದಿಯಿಂದ ಪರಾಜಿತರಾಗಿ ನದಿಯಲ್ಲಿ ಮುಳುಗಿ ಹೋಗಿದ್ದಾರಪ್ಪ. ಆದರೆ ಅಷ್ಟಾವಕ್ರ ವಿಶ್ವಾಸದಿಂದ ದೃಢವಾಗಿ ಹೇಳ್ತಾನೆ, ಇದುವರೆಗೂ ಆ ವಂದಿಯು ನನ್ನಂತಹ ಆ ಒಂದು ಋಷಿಯನ್ನ ಇನ್ನೂ ಅವನು ಸಂಧಿಸದೇ ಇಲ್ಲ, ಅದಕ್ಕೆ ಅದು ಅವನ ಸೊಕ್ಕಿಗೆ ಕಾರಣ ಆಗಿದೆ. ಇವತ್ತು ನಾನು ಅವನೊಡನೆ ವಾದ ಮಾಡಿ ಆ ಒಂದು ಅಚ್ಚು ಮುರಿದ ಗಾಡಿಯಂತೆ ಅವನನ್ನು ಸ್ತಬ್ಧಗೊಳಿಸ್ತೀನಿ ಅಂತ ಹೇಳಿದಾಗ ರಾಜನಿಗೆ ಅನ್ಸುತ್ತೆ, ನಾನೊಮ್ಮೆ ಪರೀಕ್ಷೆ ಮಾಡಬೇಕು, ಪುಟ್ಟ ಬಾಲಕ ಇವನು, ನಾನು ಪರೀಕ್ಷೆ ಮಾಡಿದ ನಂತರ ಒಳಗೆ ಬಿಡೋಣ ಅಂತ ಹೇಳಿ ಆ ಒಂದು ಅಷ್ಟಾವಕ್ರ ಗೀತ ಅಂತಲೇ ಬರುತ್ತೆ ರೀ ಮಹಾಭಾರತದಲ್ಲಿ. ಜನಕ ಮಹಾರಾಜ ಮತ್ತು ಅಷ್ಟಾವಕ್ರ ಮಹರ್ಷಿಗಳು ತುಂಬ ಒಂದು ವಿವರವಾಗಿ ಇದೆ. ನಾವು ಸ್ಥೂಲವಾಗಿ ನೋಡೋದಾದರೆ ಜನಕ ರಾಜ ಅವರಿಗೆ ಒಂದು ಸಮಸ್ಯೆಯನ್ನು ಕೊಡ್ತಾನೆ. 30 ಅಂಶಗಳನ್ನು, 12 ವಿಭಾಗಗಳನ್ನು, 24 ಪರ್ವಗಳನ್ನು ಮತ್ತು 360 ಕಾಲುಗಳನ್ನು ಹೊಂದಿರತಕ್ಕಂಥ ಒಂದೇ ಒಂದು ಸಂಗತಿ ಯಾವುದು ಅಂತ ಅಷ್ಟಾವಕ್ರನಿಗೆ ಕೇಳ್ತಾನೆ. ಆಗ ಅಷ್ಟಾವಕ್ರರು ಹೇಳ್ತಾರೆ, 1 ವರ್ಷದ ಕಾಲಮಾನ ನೀನು ಕೇಳಿದ್ದು, ಶರೀರದಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರ ಅಂತ ಹೇಳಿ 2 ಉತ್ತರ ನೀಡ್ತಾನೆ. ಆಗ ಮತ್ತೆ ರಾಜ ಕೇಳ್ತಾನೆ, ರಥಕ್ಕೆ ಕಟ್ಟಲ್ಪಟ್ಟ 2 ಕುದುರೆಗಳಂತಿರುವ ಗಿಡುಗನಂತೆ ಹಠಾತ್ ಮೇಲೆ ಬೀಳುವ 2 ವಸ್ತುಗಳು ಯಾವುದಪ್ಪ ಅಷ್ಟಾವಕ್ರ ಅಂದಾಗ, ದೇವತೆಗಳ ಮಧ್ಯದಲ್ಲಿ ಯಾರು ಅವುಗಳಲ್ಲಿ ಗರ್ಭಧಾರಣೆಯಾಗುವಂತೆ ಮಾಡುತ್ತಾರೆ, ಅವೆರಡು ಏನನ್ನು ಪ್ರಸವಿಸ್ತವೆ ಅಂತ ಇನ್ನೂ ಮುಂದುವರೆದು ಕೇಳ್ತಾನೆ. ಆಗ ಅಷ್ಟಾವಕ್ರರು ಹೇಳ್ತಾರೆ, ಮಿಂಚು, ಸಿಡಿಲು,
ಅಥವಾ ದುಃಖ ಮೃತ್ಯುಗಳು, ಮೇಘರಾಜ ಅಥವಾ ಮನಸ್ಸು, ಈ ಎರಡೂ ಗಿಡುಗನಂತೆ ಬಂದು ನಮ್ಮನ್ನ ಬೀಳಿಸಿ ಆಘಾತವನ್ನ ಉಂಟು ಮಾಡುತ್ತೆ. ರಾಜ ಮತ್ತೆ ಮುಂದುವರೆದು ಕೇಳ್ತಾನೆ, ಯಾವ ಪ್ರಾಣಿ ನಿದ್ರಿಸುವಾಗಲೂ ಕಣ್ಣು ಮುಚ್ಚುವುದಿಲ್ಲ, ಹುಟ್ಟಿದ ಮೇಲೆಯೂ ಚಲಿಸದಂತಹ ವಸ್ತು ಯಾವುದು, ಯಾವುದಕ್ಕೆ ಹೃದಯವಿಲ್ಲ, ವೇಗದಿಂದಲೇ ವರ್ಧಿಸುವುದು ಯಾವುದು? ಇದಕ್ಕೆ ಅಷ್ಟಾವಕ್ರರು ಎರಡು ರೀತಿಯ ಹೊರಗಿನ ಒಂದು ರೀತಿಯ ಉತ್ತರ, ಒಳಗಿನ ಉತ್ತರ, ಎರಡು ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಹೊರಗಿನ ರೀತಿಯ ಉತ್ತರ ಅಂದ್ರೆ, ಮೀನು ನಿದ್ರಿಸುವಾಗಲೂ ಸಹಿತ ಕಣ್ಣು ಮುಚ್ಚುವುದಿಲ್ಲ, ಮೊಟ್ಟೆ ಹುಟ್ಟಿದ ನಂತರವೂ ಚಲಿಸುವುದಿಲ್ಲ, ಕಲ್ಲಿಗೆ ಹೃದಯವಿಲ್ಲ, ನದಿಯ ಪ್ರವಾಹ ವೇಗದಿಂದ ವರ್ಧಿಸುತ್ತದೆ. ವೇಗದಿಂದಲೇ ವರ್ಧಿಸುವುದು ಯಾವುದು ಅಂತ ಕೇಳಿರ್ತಾನೆ. ಆಗ ನದಿಯ ಪ್ರವಾಹ ಅನ್ನೋದು ವೇಗದಿಂದ ವರ್ಧಿಸುತ್ತೆ. ಆದರೆ ವೇದಾಂತ ಪರವಾಗಿ ನಾವು ಹೇಳುವುದಾದರೆ, ಚಿದ್ರೂಪನಾದಂತಹ ಭಗವಂತನು ನಿದ್ರಿಸುವಾಗಲೂ, ಯಾವ ಜೀವಿ ನಿದ್ರಿಸುವಾಗಲೂ ಅವನು ಪ್ರಜಾಗರಾಯ ನಮಃ ಅಂತ ಭಗವಂತನಿಗೆ ಹೆಸರು. ಯಾರು ನಿದ್ರಿಸುವಾಗಲೂ ಜೀವಿಗಳಲ್ಲಿ ಒಳಗೆ ನಿಂತು ಎಚ್ಚರವಾಗಿಯೇ ಇರ್ತಾನೆ. ಬ್ರಹ್ಮಾಂಡವು ಸೃಷ್ಟಿಯಾದ ನಂತರವೂ ಅದು ಚಲಿಸುವುದಿಲ್ಲ. ಶರೀರವು ಇಲ್ಲದವನಿಗೆ ಹೃದಯದ ಸಂಬಂಧವೇ ಇಲ್ಲ. ಯಾವುದಕ್ಕೆ ಹೃದಯವಿಲ್ಲ ಅಂತ ಕೇಳಿರ್ತಾನೆ ನೋಡಿ. ಯಾವುದಕ್ಕೆ ಹೃದಯ ಇಲ್ಲ ಅಂದ್ರೆ, ಶರೀರವೇ ಇಲ್ಲದವನಿಗೆ ಹೃದಯದ ಸಂಬಂಧವೇ ಇರೋದಿಲ್ಲ. ಚಿತ್ತವೆಂಬ ನದಿಯು ಯೋಗಿಯಲ್ಲಿ ಸಮಾಧಿಯ ಕಡೆಗೆ ವೇಗವಾಗಿ ಧಾವಿಸತ್ತೆ. ಅಂದ್ರೆ ವೇಗದಿಂದಲೇ ವರ್ಧಿಸುವುದು ಯಾವುದು ಅಂತ ಕೇಳಿರ್ತಾರಲ್ಲ, ಅದಕ್ಕೆ ಅವನು ಹೇಳ್ತಾನೆ, ಚಿತ್ತವೆಂಬ ನದಿಯು ಯೋಗಿಯಲ್ಲಿ ಸಮಾಧಿಯ ಕಡೆಗೆ ವೇಗದಿಂದ ಧಾವಿಸ್ತಾ ಹೋಗುತ್ತೆ. ಚಿತ್ತ ಸಮಾಧಿಯತ್ತ ವೇಗದಿಂದ ಧಾವಿಸತ್ತೆ ಎಂದಾಗ ಅಷ್ಟಾವಕ್ರರು ನೀಡಿದ ಉತ್ತರಗಳಿಂದ ಪರಮ ಸಂತುಷ್ಟನಾಗ್ಬಿಡ್ತಾನೆ ಜನಕ ಮಹಾರಾಜ. ಆ ಜನಕ ಮಹಾರಾಜ ಸಂತುಷ್ಟನಾಗಿ ಸಭೆಯನ್ನ ಒಂದು ಪ್ರವೇಶಿಸಲು ರಾಜಾಜ್ಞೆ, ಅಂದರೆ ಯಾವ ಸಭೆಗೆ ಅಷ್ಟಾವಕ್ರರು ವಂದಿಯ ಇದನ್ನ ಮೀರಿ, ಆಜ್ಞೆಯನ್ನು ಮೀರಿ ರಾಜಾಜ್ಞೆಯಾಗತ್ತೆ, ಅವನು ಸಭೆಯನ್ನ ಪ್ರವೇಶ ಮಾಡ್ತಾನೆ ಅಷ್ಟಾವಕ್ರ. ಆಗ ಅಷ್ಟಾವಕ್ರ ಶ್ವೇತಕೇತುವಿನೊಡನೆ ಸಭೆಯನ್ನ ಪ್ರವೇಶಿಸಿದಾಗ ಅಲ್ಲಿದ್ದ ಎಲ್ಲ ಪಂಡಿತರು ಮೊದಲು ಅಷ್ಟಾವಕ್ರನನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಾರೆ. ನೋಡಿ, ಆ ದೇಹವನ್ನ ನೋಡಿ ಅಪಹಾಸ್ಯವನ್ನ ಇನ್ನೂ ಬಾಯೇ ಬಿಟ್ಟಿಲ್ಲ ಅಷ್ಟಾವಕ್ರರು. ಸಭೆಯೊಳಗೆ ರಾಜಾಜ್ಞೆಯಿಂದ ಬಂದಿದ್ದಾರೆ ಅನ್ನುವ ಒಂದು ಗೌರವವೂ ಇಲ್ಲದೆ ಅವರು ಅವನನ್ನ ನೋಡಿ, ದೇಹವನ್ನ ನೋಡಿ ಅಪಹಾಸ್ಯ ಮಾಡಿ ನಗ್ತಾರೆ. ಆದರೆ ಅಷ್ಟಾವಕ್ರರು ಅದನ್ನ ಉಪೇಕ್ಷೆ ಮಾಡಿಬಿಡ್ತಾರೆ. ಯಾರ ಆ ಒಂದು ನಿಂದನೆಗೂ ಅವರು ಕಿವಿ ಕೊಡೋದೇ ಇಲ್ಲ. ಹಾಗೆ ಆ ವಕ್ರದೇಹಿಯ ಇರಬಹುದು, ಆದರೆ ಒಳಗೆ ಜ್ಞಾನ ಇದ್ದರೆ ಮನುಷ್ಯನಿಗೆ ಎಂಥ ದಾಢ್ಯತೆ ಇರುತ್ತೆ ಅಂದರೆ, ಕೇವಲ ಸೌಂದರ್ಯ ಅನ್ನೋದು ಸಮಾಜದಲ್ಲಿ ನಮಗೆ ಗೌರವವನ್ನ ಒಂದು ಹಂತದ ಮಟ್ಟಿಗೆ ತಂದು ಕೊಡಬಹುದು ರೀ. ಆಮೇಲೆ ನಾವೇ ಹೇಳ್ತೀವಿ, ಅಯ್ಯೋ ಎಷ್ಟು ಒಳ್ಳೆ ಚೆನ್ನಾಗಿ ಸೌಂದರ್ಯ ಇದೆ ರೀ, ಆದರೆ ಒಳ್ಳೆ ಗುಣನೇ ಇಲ್ಲ ರೀ ಅಂತ ನಾವೇ ಅವರನ್ನು ಒಂದು ಸಮಯದಲ್ಲಿ ಅಳೆದು ಬಿಡ್ತೀವಿ. ಹಾಗೆ ದೇಹ ಹೇಗಾದರೂ ಇರಲಿ, ಆದರೆ ಅಲ್ಲಿ ಒಳಗಿರ್ತಕ್ಕಂಥ ಜ್ಞಾನ ನೇರವಾಗಿದ್ದು ಗುರೂಪದೇಶದಿಂದ ಬಂದಂತಹ ಜ್ಞಾನದಿಂದ ಸಹಿತರಾದಂತಹ ಅಷ್ಟಾವಕ್ರರು ಎಲ್ಲರನ್ನ ಉಪೇಕ್ಷೆ ಮಾಡಿ ಮುಂದೆ ಬಂದು ನಿಂತ್ಕೊಂಡು ವಾಕ್ಯಾರ್ಥವನ್ನ ಪ್ರಾರಂಭ ಮಾಡೇ ಬಿಡ್ತಾರೆ. ಹಿಂದೆ ಮುಂದೆ ನಾನು ಇಂಥವರ ಶಿಷ್ಯ ಏನೂ ಹೇಳೋದಿಲ್ಲ, ವಾದಕ್ಕೆ ಬಾ ಅಂತನೂ ಕರೆಯೋದಿಲ್ಲ, ವಾದ ಪ್ರಾರಂಭಿಸಿಯೇ ಬಿಡ್ತಾರೆ. ಆಗ ಆ ಒಂದು ಪುಟ್ಟ ಅಷ್ಟಾವಕ್ರನ್ನು ನೋಡಿ ಹೇಳ್ತಾನೆ, ಉಪೇಕ್ಷೆ ಮಾಡ್ತಾ 1 ಅನ್ನೋ ಸಂಖ್ಯೆಯನ್ನ ತೆಗೆದುಕೊಂಡು ಅದರ ಪ್ರಾಮುಖ್ಯತೆಯನ್ನು ತಿಳಿಸುವಂತ ಒಂದು ಶ್ಲೋಕವನ್ನ ಹೇಳ್ತಾನೆ. ಆಗ ಅಷ್ಟಾವಕ್ರ, ನೀನು 1 ಹೇಳಿದ್ಯಾ, ನಾನು 2 ಹೇಳ್ತೀನಿ ಅಂತ ಹೇಳಿ 2 ಅನ್ನೋ ಸಂಖ್ಯೆಯ ಒಂದು ಪ್ರಾಮುಖ್ಯತೆಯನ್ನು ವಿವರಿಸುವಂತಹ ಶ್ಲೋಕವನ್ನು ಆ ಕ್ಷಣದಲ್ಲಿ ರಚನೆ ಮಾಡಿ ಕೊಡ್ತಾನೆ. ಹೀಗೆ ಅಷ್ಟಾವಕ್ರ ಮತ್ತೆ ವಂದಿಯರು ತಮ್ಮ ಒಂದೊಂದೇ ಸಂಖ್ಯೆಯನ್ನು ತಗೊಂಡು ವಿವರಿಸ್ತಾ ಬರ್ತಾರೆ. 12 ಅನ್ನೋ ಸಂಖ್ಯೆಯವರೆಗೂ ಬರ್ತಾರೆ. ಅದಾದ್ಮೇಲೆ 13 ಅನ್ನೋ ಸಂಖ್ಯೆಯ ಆ ಒಂದು ಪ್ರಾಶಸ್ತ್ಯವನ್ನ ಕುರಿತ ಶ್ಲೋಕವನ್ನ ರಚನೆ ಮಾಡಬೇಕು ವಂದಿ. ಆದರೆ ಆ ಶ್ಲೋಕದಲ್ಲಿ 4 ಚರಣಗಳಿರತ್ತೆ ನೋಡಿ, 2 ಚರಣಗಳನ್ನ ರಚನೆ ಮಾಡ್ತಾನೆ. ಆದರೆ
ಮುಂದಿನದು ಅವನಿಗೆ ಹೊಳೆಯೋದಿಲ್ಲ. ಅಂದರೆ ಎಂಥ ಒಂದು ಆ ದಿವ್ಯ ತೇಜಸ್ಸಿನ ಮುಂದೆ ಯಾರೇ ಆಗಲಿ ತಲೆಬಾಗಲೇಬೇಕು. ಅದರ ಒಂದು 13 ಅನ್ನೋ ಸಂಖ್ಯೆಯ ಆ ಒಂದು ಏನು ಶ್ಲೋಕವನ್ನು ರಚನೆ ಮಾಡಿದರೆ, ಕನ್ನಡ ಅನುವಾದ ನೋಡೋಣ. ಶುಕ್ಲ ಪಕ್ಷ 13 ಅನ್ನೋದಿದೆಯಲ್ಲ, 13 ಅನ್ನೋ ಸಂಖ್ಯೆಯ ಒಂದು ಪ್ರಾಶಸ್ತ್ಯವನ್ನು ವಿವರಿಸುವಂತಹ ಶ್ಲೋಕ ಅದು. ಶುಕ್ಲ ಪಕ್ಷದ ತ್ರಯೋದಶಿ ಬಹಳ ಪ್ರಾಶಸ್ತವಾದದ್ದು. ಪ್ರಪಂಚವು 13 ದ್ವೀಪಗಳಿಂದ ಕೂಡಿದೆ. ಆ ಶ್ಲೋಕದ 2 ಪಾದಗಳನ್ನು ರಚನೆ ಮಾಡಿ ಉತ್ತರಾರ್ಧವನ್ನು ರಚನೆ ಮಾಡೋದಕ್ಕೆ ಅವನಿಗೆ ತಕ್ಷಣ ಹೊಳಿಲಿಲ್ಲ. ಒಂದಿಗೆ ಒಳಗೆ ನಿಂತು ಭಗವಂತ ಪ್ರೇರಣೆ ಮಾಡಿದರೆ ಉಂಟು, ಇಲ್ಲದಿದ್ದರೆ ಯಾವ ಪಂಡಿತ ಇರ್ಬೋದು, ಯಾರೇ ಇರಬಹುದು, ಅವರಿಗೆ ಒಂದು ಏನಿಲ್ಲ ರೀ, ಯಾವ ಕಾರಣದಿಂದ ಎಂಥ ಭಗವಂತ ಹೇಳ್ತಾನೆ, ನನ್ನ ಒಂದು ಕರುಣಾದೃಷ್ಟಿ ತಪ್ಪಿದರೆ ಬ್ರಹ್ಮದೇವರು ಸಾಮಾನ್ಯ ಜೀವರಂತೆ ಆಗಿ ಬಿಡ್ತಾರೆ. ಆದರೆ ಭಗವಂತ ಅವರಲ್ಲಿ ನಿಂತು ಸದಾ ನಿಂತಿರೋದ್ರಿಂದ ಅವರ ಎಲ್ಲ ಜ್ಞಾನವನ್ನು ಹೊರಹೊಮ್ಮಿಸ್ತಿದ್ದಾನೆ ಅಂತ ಅಂದಾಗ ಅದೇ ನೋಡಿ, ವಂದಿಯಲ್ಲಿ ಭಗವಂತ ಪ್ರೇರಣೆ ಮಾಡಲಿಲ್ಲ, ಆದರೆ ಅಷ್ಟಾವಕ್ರರಲ್ಲಿ ನಿಂತು ಭಗವಂತ ಮುಂದಿನ 2 ಪಾದಗಳನ್ನು ಪ್ರೇರಣೆ ಮಾಡೇ ಬಿಟ್ಟ. ಆಗ ಅವರು ಅಷ್ಟಾವಕ್ರರು ಹೇಳ್ತಾರೆ, 13 ದಿನಗಳು ಕೇಳಿದಾನವನು 13 ದಿನಗಳು ಕೇಳಿದಾನವ ಅಂತ ಒಬ್ಬ ಇದ್ದ. ಅವನು ಮಹಾವಿಷ್ಣುವಿನೊಡನೆ ಯುದ್ಧ ಮಾಡಿದವನು. ವೇದದಲ್ಲಿರುವಂತಹ ಅತಿ ಜಗತಿ ಎಂಬ ಛಂದಸ್ಸಿನ ಪ್ರತಿ ಪಾದದಲ್ಲಿಯೂ 13 ಅಕ್ಷರಗಳಿರ್ತವೆ ಅಂತ ಹೇಳಿ ಆ ಒಂದು ಶ್ಲೋಕವನ್ನು ಪೂರ್ಣ ಮಾಡಿದ. ಹೀಗೆ ಮಾಡಿದ ತತ್ಕ್ಷಣದಲ್ಲಿ ವಂದಿ ಸೋತು ತಲೆಬಾಗಿ ಬಿಟ್ಟ. ಆಗ ಸಂತುಷ್ಟನಾದಂತಹ ಜನಕ ಮಹಾರಾಜ ಅಷ್ಟಾವಕ್ರರನ್ನು ಯಥೋಚಿತವಾಗಿ ಗೌರವಿಸಿದನು. ನೋಡಿ, ಜನಕ ಮಹಾರಾಜನಿಂದ ಗೌರವ ಪಡೆದಂಥವರು ಅಷ್ಟಾವಕ್ರ ಮಹರ್ಷಿಗಳು. ನಾವು ಅಷ್ಟೇ ರೀ, ನಮಗೆ ದೇಹದ ನ್ಯೂನತೆಗಳು ಇದೆ ಅಂತ ತಿಳಿದು, ಇಲ್ಲ ರೀ ಇವತ್ತು ನಮಗೆ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಿ ನಾವು ಚಿಂತನೆಯನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಅಷ್ಟಾವಕ್ರರನ್ನು ಸ್ಮರಣೆ ಮಾಡಿದರೆ ನಮ್ಮ ದೇಹದಲ್ಲಿರುವ ಎಂಥ ನ್ಯೂನತೆಗಳೇ ಇರ್ಬೋದು, ಆದರೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಅಷ್ಟಾವಕ್ರರ ಚರಿತ್ರೆಯನ್ನು ಕೇಳಿದರೆ ನಮ್ಮ ಎಲ್ಲ ಬಗೆಯ ವಕ್ರತೆಗಳು, ನಾವು ತ್ರಿವಕ್ರೆಯ ಬಗ್ಗೆ ಕೇಳಿದ್ವಿ ಆ ಒಂದು ಭಾಗವತದಲ್ಲಿ. ತ್ರಿವಕ್ರೆ ಅವಳು 3 ರೀತಿಯ ವಕ್ರತೆ ಇತ್ತು. ನಾರದರ ಅನುಗ್ರಹ, ಅಕ್ರೂರನ ಒಂದು ಉಪದೇಶದಿಂದ ಅವಳು ಆ ಕುಬ್ಜೆ ಅಂತ ಹೆಸರು, ಭಗವಂತನಿಗೆ ಗಂಧ ಸಮರ್ಪಣೆ ಮಾಡಿ ತನ್ನ ವಕ್ರತೆಯನ್ನು ಕಳೆದುಕೊಂಡು ಭಗವಂತನ ಮಡದಿಯಾದಲು ಶ್ರೀಕೃಷ್ಣ ಸ್ವೀಕಾರ ಮಾಡಿದ ಅಂತ ಭೀಮಸೇನದ ದೇವರಿಗೆ ಸಾರಥಿಯಾಗುವಂತಹ ಆ ಒಂದು ಮಗನನ್ನು ಪಡೆದ್ಲು ಅಂತ ನಾವು ಕೇಳ್ತೀವಿ. ಅಷ್ಟಾವಕ್ರರು ಆ ಒಂದು ಅವರ ಚರಿತ್ರೆಯನ್ನು ಕೇಳಿದ ಮಾತ್ರದಿಂದಲೇ ನಮಗೆ ನಮ್ಮಲ್ಲಿ ನೇರವಾದಂತಹ ಎಂತಹ ವಕ್ರತೆ ಇದ್ದರೂ ವಕ್ರತೆ ನಿವಾರಣೆ ಆಗುತ್ತೆ ಅನ್ನೋದು ಅದು ಆಮೇಲಿನ ವಿಷಯ ರೀ. ವಕ್ರತೆಯೊಂದಿಗೆ ನಮಗೆ ನೇರವಾದಂತಹ ಜ್ಞಾನವು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಯಾರು ಆ ವೇದಕ್ಕೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಗೆ ತಂದೆ ಎನಿಸಿದಂತಹ ಜನಕ ಮಹಾರಾಜರು ಇದನ್ನು ಹೇಳ್ತಾರೆ. ಆಗ ಆ ಸಂತುಷ್ಟನಾದಂತಹ ಜನಕ ಮಹಾರಾಜ ಯಥೋಚಿತವಾಗಿ ಅಷ್ಟಾವಕ್ರರನ್ನು ಗೌರವಿಸ್ತಾನೆ. ಆಗ ಅಷ್ಟಾವಕ್ರರು ರಾಜನನ್ನು ಕುರಿತು ಹೇಳ್ತಾರೆ, ಸ್ವಾಮಿ, ಈ ವಂದಿ ನನಗೆ ಹಿಂದೆ ಯಾರ್ಯಾವ ಪಂಡಿತರನ್ನ ಅವನ್ನ ಸೋಲಿಸಿ ನೀರಿಗೆ ತಳಿಸಿದನಲ್ಲ, ಆಗ ಅದರಿಂದ ಇವನನ್ನು ಇವಾಗ ನೀರಿಗೆ ತಳ್ಳಿಸಿ ಬಿಡು, ಈಗ ಅವನು ಸೋತಿದ್ದಾನೆ ವಂದಿ ಅಂತ ಹೇಳಿದರೆ, ಆಗ ಆ ವಂದಿ ಹೇಳ್ತಾನೆ, ಅಪ್ಪ, ನಾನು ವರುಣನ ಮಗ. ಪಂಡಿತರನ್ನ ವರುಣ ದೇವರು ಒಂದು ಯಾಗ ಮಾಡೋದಕ್ಕಾಗಿ ನೀರಿನ ಮೂಲಕ ವರುಣನ ರಾಜ್ಯಕ್ಕೆ ಕಳಿಸ್ತಾ ಇದ್ದೆ ಅಷ್ಟೇ ಹೊರತು ನೀರಿನಲ್ಲಿ ತಳ್ಳಿ ಅವರನ್ನು ಸಾಯಿಸಬೇಕು ಅನ್ನೋ ಯಾವ ಉದ್ದೇಶ ನನಗಿಲ್ಲ ಅಂತ ಹೇಳಿ ಅವರು ವರುಣದೇವರನ್ನು ಪ್ರಾರ್ಥನೆ ಮಾಡ್ತಾರೆ ವಂದಿಗಳು. ಆಗ ಆ ಎಲ್ಲ ಬ್ರಾಹ್ಮಣರು ಎಲ್ಲಿ ನೀರಿನಲ್ಲಿ ಮುಳುಗಿಸಿದ್ನಲ್ಲ ಎಲ್ಲರೂ ಬಂದರು. ನೋಡಿ, ಅಷ್ಟಾವಕ್ರರು ಹೇಳ್ಬೋದಿತ್ತು, ನನ್ನ ತಂದೆ ನೀರಿನಲ್ಲಿ ಮುಳುಗಿಸಿದಾನೆ ಈ ವಂದಿ, ನನ್ನ ತಂದೆಯನ್ನು ಕರೆಸು ಹೇಳ್ಬೋದಿತ್ತು. ಆದರೆ ಅವರು ಅಷ್ಟಾವಕ್ರರು ವಕ್ರತೆ ದೇಹಕ್ಕಿರ್ಬೋದು ರೀ, ಆದರೆ ಚಿಂತನೆಯಲ್ಲಿ ಮಹಾನ್ ವಿಶಾಲವಾದಂಥ ಚಿಂತನೆ ಉಳ್ಳವರು ಅಷ್ಟಾವಕ್ರ ಮಹರ್ಷಿಗಳು. ಅವರು ಎಲ್ಲ ಬ್ರಾಹ್ಮಣರು ಬರಬೇಕು ಅಂತ ಹೇಳಿ, ಈಗ ನಮಗೆ ಬೇಕಾದವರು ಅಂತಲ್ಲ ರೀ, ಮಹರ್ಷಿಗಳು ಅಂದರೆ ಅವರು ವಿಶಾಲವಾದಂತಹ ಮನಸ್ಥಿತಿ ಉಳ್ಳವರು. ಹಾಗಾಗಿ ಎಲ್ಲ ಬ್ರಾಹ್ಮಣರು ಬಂದರು. ಜೊತೆಯಲ್ಲಿ ಅಷ್ಟಾವಕ್ರರ ತಂದೆಯಾದಂತಹ ಕಹೋಡ ಮಹರ್ಷಿಗಳು ಬಂದುಬಿಟ್ರು. ಹುಟ್ಟಿದಾಗಿನಿಂದ ಅವನು ತಂದೆಯನ್ನು ಕಾಣದೇ ಇರ್ತಕ್ಕಂಥವರು ಅಷ್ಟಾವಕ್ರರು. ಈಗ ಇಂತಹ ಬೆಳೆದ ಮಗನನ್ನು ನೋಡ್ತಿರೋದೇ
ಆ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಕಹೋಡ ಮಹರ್ಷಿಗಳು ಜನಕ ಮಹಾರಾಜನ ಆಶ್ರಮಕ್ಕೆ ಬಂದಿದ್ದು. ಈಗ ಇಷ್ಟು ಬೆಳವಣಿಗೆ 12 ವರ್ಷದ ಪ್ರಾಯ ಉಳ್ಳಂತಹ ಆ ಒಂದು ಅಷ್ಟಾವಕ್ರರನ್ನ, ಜೊತೆಗೆ ಇಂತಹ ಜ್ಞಾನ ವಂದಿಯನ್ನ ಸೋಲಿಸಿ ಜಯಶೀಲರಾಗಿ ನಿಂತಿರ್ತಕ್ಕಂಥ ಅಷ್ಟಾವಕ್ರರನ್ನ ಕಹೋಡ ಮಹರ್ಷಿಗಳು ನೋಡ್ತಾರೆ. ನೋಡಿ ಬಹಳ ಸಂತೋಷ ಮಾಡ್ತಾರೆ. ಆ ಅಷ್ಟಾವಕ್ರರು ಅಭಿವಾದನೆ ಮಾಡಿ ಅದಕ್ಕೆ ಒಂದು ತಂದೆಗೆ ನಮಸ್ಕಾರ ಮಾಡ್ತಾರೆ. ಆಗ ಜನಕರಾಜನಿಂದ ಸತ್ಕೃತರಾದಂತಹ ತಂದೆ, ಆ ಕಹೋಡ ಮಹರ್ಷಿಗಳು, ಅಷ್ಟಾವಕ್ರರು ಹಾಗೂ ಶ್ವೇತಕೇತು ಎಲ್ಲರೂ ಪುನಃ ಆಶ್ರಮಕ್ಕೆ ಬರ್ತಾರೆ. ಎಂಥ ಮಗರಿ ಸುಜಾತೆ ಅಂದರೆ ಮಕ್ಕಳು ಪುನ್ನಾಮಕ ನರಕದಿಂದ ಪಾರು ಮಾಡ್ತಾರೆ ಆ ಒಂದು ತನ್ನ ತಂದೆ ತಾಯಿಗಳನ್ನು ಅಂತ ಹೇಳ್ತಾರೆ. ಆದರೆ ತಂದೆ, ಮುಳುಗಿ ಹೋದ ತಂದೆಯನ್ನ ಮತ್ತೆ ಆ ವಾದ ಮಾಡಿ ಅವರನ್ನು ಕರೆದುಕೊಂಡು ಬಂದು ತಾಯಿಯ ಮುಂದೆ ನಿಲ್ಸತಕ್ಕಂಥ ಮಕ್ಕಳು ಆ ಅಷ್ಟಾವಕ್ರ ಮಹರ್ಷಿಗಳು. ಆ ತಾಯಿ ಸುಜಾತೆ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಕಹೋಡರು ಮತ್ತು ಸುಜಾತೆಯನ್ನು ನಿಲ್ಲಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಾಗ ಕಣ್ಣೀರು ಹರಿಯುತ್ತೆ ಅಷ್ಟಾವಕ್ರರಲ್ಲಿ. ಆಗ ಅಷ್ಟಾವಕ್ರರು ತಮ್ಮ ತಂದೆಯನ್ನ ಅವರನ್ನು ಕ್ಷಮ ಕೇಳ್ತಾರೆ. ಸ್ವಾಮಿ, ನನ್ನ ತಪ್ಪು, ಬಾಲಕ ಅಲ್ಲ, ನಾನು ಗರ್ಭದಲ್ಲಿದ್ದಾಗ ಅಪಹಾಸ್ಯದಿಂದ ನಾನು ನಕ್ಕಿದಾಗ, ಈಗ ಜನರೆಲ್ಲ ನಾನು ಬಂದ ಮೇಲೆ 12 ವರ್ಷಗಳ ಕಾಲ ಅಪಹಾಸ್ಯ ಮಾಡಿದರೆ ಸ್ವಾಮಿ ನನ್ನನ್ನು ನೀವು ಕ್ಷಮಾ ಮಾಡಬೇಕು ಅಂತ ತಂದೆ ಕಹೋಡ ಮಹರ್ಷಿಗಳು ಸಂತೋಷದಿಂದ ಅವರಿಗೆ ಹೇಳ್ತಾರೆ. ನೋಡಪ್ಪ, ಮುಂದೆ ಇಲ್ಲಿ ಒಂದು ನದಿ ಹರಿತೆ, ಮಧುವಿಲ ಅಂತ ಅವರ ಆಶ್ರಮದ ಮುಂದೆ ನದಿ ಹರಿತಾ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಬಾ ಕೂಸು ಅಂತ ಹೇಳಿ ಕಳಿಸ್ತಾರೆ. ಆಗ ತಂದೆಯ ಮಾತಿನಂತೆ ಅಷ್ಟಾವಕ್ರರು ತಂದೆಯ ಮೊದಲ ಮಾತು ಮಗನಿಗೆ ಮೊದಲ ಮಾತು, ಹೋಗಿ ನದಿಯಲ್ಲಿ ಮಧುವಿಲ ಅನ್ನುವ ನದಿಯಲ್ಲಿ ಸ್ನಾನ ಮಾಡಿ ಬಾ ಅಂತ ಅದನ್ನು ಬ್ರಹ್ಮಾಜ್ಞೆಯಂತೆ ಸ್ವೀಕಾರ ಮಾಡಿದಂತಹ ಅವರು ಯಾಕೆ ಸ್ನಾನ ಮಾಡಬೇಕು ಅದೆಲ್ಲ ಏನು ಪ್ರಶ್ನೆನೇ ಇಲ್ಲ. ತಂದೆ ಹೇಳಿದ್ರು ಅಂದರೆ ವೇದ ವಾಕ್ಯದಂತೆ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಹೋಗಿ ಮುಳುಗ್ತಾರೆ. ಮುಳುಗಿ ಎದ್ದಾಗ ಅವರ ಎಲ್ಲ ವಕ್ರತೆಗಳು ಮಾಯ ಆಗೋಗುತ್ತೆ. ಆ ಕ್ಷಣದಿಂದ ಅದಕ್ಕೆ ಸಮಂಗ ಅಂತ ಹೆಸರು ಬರುತ್ತೆ. ಆ ಒಂದು ನದಿಗೆ ಎಲ್ಲ ರೀತಿಯ ವಕ್ರತೆಯನ್ನು ಕಳೆದಂತಹ ನದಿ. ಅಂದರೆ ಒಳಗಡೆ ಗಂಗಾದೇವಿ ಇದ್ದು ಆ ಒಂದು ಮಧುವಿಲ ಅನ್ನುವ ಒಂದು ನದಿಯಲ್ಲಿ ಗಂಗಾದೇವಿಯ ವಿಶೇಷ ಸನ್ನಿಧಾನ ಬಂದ ಮೇಲೆ ಅದಕ್ಕೆ ಸಮಂಗ ಅನ್ನುವ ಹೆಸರನ್ನು ಗಂಗಾದೇವಿ ತಂದು ಕೊಟ್ಟಳು ಅಂತ ನಾವು ಕೇಳ್ತೀವಿ. ಹೀಗೆ ಅಷ್ಟಾವಕ್ರರು ಗುರುಕುಲದಲ್ಲಿ ತಮ್ಮ ಶಿಷ್ಯರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾ, ತಾವೂ ಅಧ್ಯಯನವನ್ನು ಮಾಡ್ತಾ, ತಂದೆ ತಾಯಿಗಳೊಂದಿಗೆ ತಾವು ವೇದಾಂಗ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ತಾವು ಅಷ್ಟಾವಕ್ರ ಸಂಹಿತ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದನ್ನು ಅಷ್ಟಾವಕ್ರ ಗೀತಾ ಅಂತಲೂ ಕರೀತಾರೆ. ನಾವು ಜನಕ ಮಹಾರಾಜ ಮತ್ತು ಅಷ್ಟಾವಕ್ರರ ಒಂದು ಚಿಂತನೆಯನ್ನು ಏನು ಸಂಭಾಷಣೆ ಮಾಡಿದ್ರು ಮಹಾಭಾರತದಲ್ಲಿ ವಿವರವಾಗಿ ಅದನ್ನು ತಿಳಿಸಿದ್ದಾರೆ. ಹೀಗೆ ಇಂತಹ ಎಲ್ಲ ರೀತಿಯ ಸ್ಥಿತಪ್ರಜ್ಞನ ಒಂದು ಲಕ್ಷಣಗಳೇನು ಅಂತ ಅಷ್ಟಾವಕ್ರರು ಹೇಳ್ತಾರೆ. ಇವೆಲ್ಲವೂ ಎಲ್ಲೋ ಶಾಸ್ತ್ರದಲ್ಲಿ ನೋಡಿದ್ದಲ್ಲರೇ, ತಾವು ಆ ಒಂದು ಕಂಡು ಹಿಡಿದುಕೊಂಡಂತಹ ಆ ಸಮಾಧಿ ಅವಸ್ಥೆಗೆ ಹೋಗಿದಂಥ ಕಾಲದಲ್ಲಿ ತಮಗೆ ಯಾವ ರೀತಿ ಅನುಭವ ಆಯಿತು, ತಮ್ಮ ಹಿರಿಯರಿಗೆ ಯಾವ ರೀತಿ ಆಯಿತು, ಎಲ್ಲವನ್ನ ಸೇರಿಸಿ ಅಷ್ಟಾವಕ್ರ ಗೀತಾ ಅಂತ ಹೇಳಿ ಅದನ್ನು ರಚನೆ ಮಾಡಿದ್ದಾರೆ. ಇಂತಹ ತಂದೆ ತಾಯಿಗಳಿಂದ ಪುರಸ್ಕೃತರಾಗಿ ದೇಹದ ಹಲವಾರು ನ್ಯೂನತೆಗಳಿದ್ದರೂ ಆದರೆ ನೇರವಾದ ಜ್ಞಾನವನ್ನು ಪಡೆದರೆ ಅದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವುದು ಅಂತ ಹೇಳಿ ವೇದಾಭಿಮಾನಿಯಾದಂತಹ ಮಹಾಲಕ್ಷ್ಮಿಯ ತಂದೆ ಆ ಸೀತಾದೇವಿ ಮುಂದೆ ರಾಮದೇವರು ಯಾರು, ಮೋಕ್ಷಪ್ರದನಾದ ವಾಸುದೇವ, ಆ ಇಂತಹ ಮೋಕ್ಷಪ್ರದನಾದಂತಹ ವಾಸುದೇವರೂಪಿ ಭಗವಂತನಿಗೆ ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡಿದ ಕಾಲಕ್ಕೆ ಅಲ್ಲಿ ಅಷ್ಟಾವಕ್ರರು, ಕಹೋಡ ಮಹರ್ಷಿಗಳು, ಉದ್ದಾಲಕರು, ಶ್ವೇತಕೇತು ಎಲ್ಲ ಮಹರ್ಷಿಗಳ ಪರಂಪರೆಯೇ ಇತ್ತು ಅಂತ ಕೇಳ್ತೀವಿ. ಸೀತಾದೇವಿಯಿಂದ ವಿಶೇಷ ಅನುಗ್ರಹ ಪಡೆದಿರ್ತಕ್ಕಂಥವರು ಅಷ್ಟಾವಕ್ರ ಮಹರ್ಷಿಗಳಾಗಿದ್ದಾರೆ. ಇಂತಹ ಎಲ್ಲ ಬಗೆಯ ವಕ್ರತೆಗಳಿದ್ದರೂ ಆ ವೇದಾಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಅಷ್ಟಾವಕ್ರರನ್ನ ನಾವು ಸ್ಮರಣೆ ಮಾಡ್ತಾ ಇದ್ರೆ ನಮ್ಮೆಲ್ಲ ವಕ್ರತೆಗಳನ್ನ ನಿವಾರಣೆ ಮಾಡುವಂತಹ ಗುರುಗಳು
ನಮಗೆ ಸಿಕ್ಕು ಆ ಭಗವಂತನ ಸಾಕ್ಷಾತ್ಕಾರ ಪಡೆಯುವಂತಹ ಮೋಕ್ಷದ ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸುವಂತಹ ಗುರುಗಳು ನಮಗೆ ಸಿಗಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅಷ್ಟಾವಕ್ರ ಮಹರ್ಷಿಯ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.